ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ ಭಾಗವತದ 8ನೆಯ ಸ್ಕಂದದಲ್ಲಿ ಪರೀಕ್ಷಿತ ಮಹಾರಾಜನು ಗಜೇಂದ್ರ ಮೋಕ್ಷದ ಕುರಿತಾಗಿ ಶುಕದೇವ ಗೋಸ್ವಾಮಿಗಳನ್ನು ಕೇಳಿಕೊಳ್ಳುತ್ತಾನೆ. ಅದಕ್ಕೆ ಉತ್ತರವಾಗಿ ಶುಕದೇವ ಗೋಸ್ವಾಮಿಗಳು ಗಜೇಂದ್ರನ ಕುರಿತಾಗಿ ಪರೀಕ್ಷಿತ ಮಹಾರಾಜನಿಗೆ ವಿವರಿಸುತ್ತಾರೆ. ಗಜೇಂದ್ರನು ಜಲಕ್ರೀಡೆಯಾಡುತ್ತಿದ್ದಾಗ ಹಠಾತ್ತನೆ ಮೊಸಳೆಯೊಂದು ಅವನ ಮೇಲೆ ಆಕ್ರಮಣವನ್ನು ನಡೆಸಿತು. ಆಗ ಗಜೇಂದ್ರನು ರಕ್ಷಣೆಗಾಗಿ ದೇವೋತ್ತಮ ಪರಮಪುರುಷನ ಪಾದಪದ್ಮಗಳಲ್ಲಿ ಶರಣಾಗತನಾದನು. ಕ್ಷೀರಸಾಗರದ ಮಧ್ಯೆ 10,000 ಯೋಜನಗಳು ಅಥವಾ 80,000 ಮೈಲಿಗಳಷ್ಟು ಎತ್ತರವಾದ ಸುಂದರ ಪರ್ವತವೊಂದಿದೆ. ಈ ಪರ್ವತ ತ್ರಿಕುಟ ಪರ್ವತವೆಂದು ಪ್ರಸಿದ್ಧವಾದದ್ದು. ತ್ರಿಕುಟ ಪರ್ವತದ ಕಣಿವೆಯಲ್ಲಿ ಋತುಮತ ಎಂಬ ನಯನ ಮನೋಹರವಾದ ಉದ್ಯಾನವೊಂದಿದೆ. ವರುಣನು ಈ ಉದ್ಯಾನವನ್ನು ಬೆಳೆಸಿದನು. ಈ ಪ್ರದೇಶದಲ್ಲೇ ಒಂದು ಸುಂದರವಾದ ಸರೋವರ ಇದೆ. ಒಮ್ಮೆ ಗಜೇಂದ್ರನು ಇತರ ಆನೆಗಳೊಂದಿಗೆ ಜಲಕ್ರೀಡೆಯಾಡಲು ಈ ಸರೋವರಕ್ಕೆ ತೆರಳಿದನು. ಹೀಗಾಗಿ ಸರೋವರ ನಿವಾಸಿಗಳಾದ ಜಲಚರಗಳಿಗೆ ತೊಂದರೆ ಉಂಟಾಯಿತು. ಸರೋವರದ ಬಲಶಾಲಿಯಾದ ಭಾರೀ ಮೊಸಳೆಯು ತಕ್ಷಣವೇ ಗಜೇಂದ್ರನ ಕಾಲನ್ನು ಬಾಯಲ್ಲಿ ಕಚ್ಚಿ ಹಿಡಿಯಿತು. ಹೀಗೆ ಗಜೇಂದ್ರ ಮತ್ತು ಮೊಸಳೆಯ ನಡುವೆ ಭೀಕರ ಕಾಳಗವೇ ನಡೆಯಿತು. ಕಾಳಗದಲ್ಲಿ ಮೊಸಳೆಯಾಗಲಿ ಗಜೇಂದ್ರನಾಗಲಿ ಗತಿಸಲಿಲ್ಲ. ಅವರು ನೀರಿನಲ್ಲಿ ಇದ್ದುದರಿಂದ ಕ್ರಮೇಣ ಆನೆಯ ಶಕ್ತಿಯು ಕುಂದಿತು. ಮೊಸಳೆಯ ಶಕ್ತಿಯು ವರ್ಧಿಸುತ್ತಾ ಹೋಯಿತು. ಮೊಸಳೆಯು ಇದರಿಂದ ಉತ್ತೇಜನಗೊಂಡಿತು. ಗಜೇಂದ್ರನು ಅಸಹಾಯಕನಾದ. ತನ್ನ ರಕ್ಷಣೆಗೆ ಅನ್ಯ ಮಾರ್ಗ ಕಾಣದೆ ಅವನು ದೇವೋತ್ತಮ ಪರಮಪುರುಷನ ಪಾದಪದ್ಮಗಳಲ್ಲಿ ಆಶ್ರಯವನ್ನು ಕೋರಿದ. ಶುಕಮುನಿಗಳು ಗಜೇಂದ್ರ ಮೋಕ್ಷದ ಕಥೆಯನ್ನು ಪರೀಕ್ಷಿತ ಮಹಾರಾಜನಿಗೆ ವಿವರಿಸಲು ಪ್ರಾರಂಭಿಸಿದರು. ತ್ರಿಕುಟವೆಂಬ ಬೃಹತ್ ಪರ್ವತವೊಂದಿದೆ. ಅದು 10,000 ಯೋಜನಗಳಷ್ಟು ಎತ್ತರವಾದದ್ದು. ಕ್ಷೀರಸಾಗರದಿಂದ ಸುತ್ತುವರಿದಿರುವ ಅದು ಬಲು ಸುಂದರವಾಗಿದೆ. ಪರ್ವತದ ಉದ್ದ ಅಗಲಗಳು ಒಂದೇ ಪ್ರಮಾಣದಲ್ಲಿವೆ. ಅದರ 3 ಪ್ರಮುಖ ಶಿಖರಗಳು ಆಕಾಶದಲ್ಲಿ ಎಲ್ಲ ದಿಕ್ಕುಗಳನ್ನು ಶೋಭಾಯಮಾನವಾಗಿಸಿದ್ದವು. ಪರ್ವತದ ಮೇಲಿನಿಂದ ಬೀಳುವ ಜಲಪಾತಗಳ ಭೋರ್ಗರೆತವು ಆಹ್ಲಾದಕರ ತರಂಗಗಳನ್ನು ಉಂಟುಮಾಡುತ್ತವೆ. ಈ ರೀತಿ ಸಕಲ ದಿಕ್ಕುಗಳ ಸೌಂದರ್ಯವನ್ನು ಹೆಚ್ಚಿಸುತ್ತಾ ಆ ಪರ್ವತವು ನಿಂತಿದೆ. ಪರ್ವತದ ತಪ್ಪಲನ್ನು ಸದಾಕಾಲ ಕ್ಷೀರಸಾಗರದ ಅಲೆಗಳು ತೊಳೆಯುತ್ತವೆ. ಈ ಅಲೆಗಳಿಂದ ಅಷ್ಟದಿಕ್ಕುಗಳಲ್ಲೂ ಮರಕತ ರತ್ನದ ಉತ್ಪಾದನೆಯಾಗುತ್ತದೆ. ಸಿದ್ಧರು, ಚಾರಣರು, ಗಂಧರ್ವರು, ವಿದ್ಯಾಧರರು, ಸರ್ಪಗಳು, ಕಿನ್ನರರು ಮತ್ತು ಅಪ್ಸರೆಯರು ಕ್ರೀಡೆಯಾಡಲು ಈ ಪರ್ವತಕ್ಕೆ ಹೋಗುತ್ತಾರೆ. ಹೀಗಾಗಿ ಪರ್ವತದ ಎಲ್ಲ ಗುಹೆಗಳು ಸ್ವರ್ಗಲೋಕದ ನಿವಾಸಿಗಳಿಂದ ತುಂಬಿರುತ್ತದೆ. ತ್ರಿಕೂಟ ಪರ್ವತದ ಕೆಳಗಿನ ಕಣಿವೆಗಳು ವೈವಿಧ್ಯಮಯವಾದ ವನ್ಯಜೀವಿಗಳಿಂದ ಶೋಭಾಯಮಾನವಾಗಿವೆ. ಅಲ್ಲಿ ದೇವತೆಗಳು ಪೋಷಿಸುವ ಉದ್ಯಾನಗಳಲ್ಲಿ ವಿವಿಧ ಬಗೆಯ ಹಕ್ಕಿಗಳು ಮಧುರ ಕಲರವಗೈಯುತ್ತವೆ. ತ್ರಿಕೂಟ ಪರ್ವತವು ಅನೇಕ ನದಿ ಮತ್ತು ಸರೋವರಗಳನ್ನು ಹೊಂದಿವೆ. ಅದು ಮರಳಿನ ಕಣಗಳನ್ನು ಹೋಲುವ ರತ್ನಖಚಿತವಾದ ದಂಡೆಗಳನ್ನು ಹೊಂದಿದೆ. ತ್ರಿಕೂಟ ಪರ್ವತದ ಕಣಿವೆಯಲ್ಲಿ ಋತುಮತ್ ಎಂಬ ಉದ್ಯಾನವೊಂದಿದೆ. ಈ ಉದ್ಯಾನವು ಮಹಾನ್ ಭಕ್ತ ವರುಣನಿಗೆ ಸೇರಿದ್ದು. ಇಲ್ಲಿ ಎಲ್ಲ ಋತುಗಳಲ್ಲೂ ಹೂವು ಹಣ್ಣುಗಳು ಬೆಳೆಯುತ್ತಿದ್ದವು. ಅವುಗಳಲ್ಲಿ ಮಂದಾರ, ಪಾರಿಜಾತ, ಪಾಟಲ, ಅಶೋಕ, ಚಂಪಕ, ಚೂತ, ಪಿಯಾಲ, ಪನಸ, ಮಾವು, ಆಮ್ರತಕ, ಕ್ರಮುಕ, ನಾರಿಕೇಳ, ಖರ್ಜೂರ ಮತ್ತು ದಾಳಿಂಬೆ ಮೊದಲಾದ ಫಲಪುಷ್ಪಗಳು ಪ್ರಮುಖವಾದವು. ಅಲ್ಲಿ ಮಧುಕ, ತಾಳೆಮರಗಳು, ತಮಾಲ, ಅಸನ, ಅರ್ಜುನ, ಅರಿಷ್ಟ, ಉದುಂಬರ, ಪ್ಲಕ್ಷ, ಆಲ, ಕಿಂಕುಶ ಮತ್ತು ಗಂಧದ ಮರಗಳು ಇದ್ದವು. ಅಷ್ಟೇ ಅಲ್ಲದೆ ಅಲ್ಲಿ ಪಿಚುಮರ್ದ, ಕೋವಿದಾರ, ಸರಳ, ಸುರದಾರು, ದ್ರಾಕ್ಷಿ, ಕಬ್ಬು, ಬಾಳೆಹಣ್ಣು, ನೇರಳೆ, ಬದರಿ, ಅಕ್ಷ, ಅಭಯ ಮತ್ತು ನೆಲ್ಲಿಕಾಯಿ ಗಿಡಮರಗಳು ಇದ್ದವು. ಉದ್ಯಾನವನದಲ್ಲಿ ಹೊಳೆಯುವ ಸುವರ್ಣ ಕಮಲ ಪುಷ್ಪಗಳಿಂದ ಕೂಡಿದ ದೊಡ್ಡ ಸರೋವರವೊಂದಿತ್ತು. ಈ ಸರೋವರದಲ್ಲಿನ ಕುಮುದ, ಕಹ್ಲಾರ, ಉತ್ಪಲ ಮತ್ತು ಶತಪತ್ರ ಎಂಬ ಪುಷ್ಪಗಳು ಪರ್ವತಕ್ಕೆ ಅಪೂರ್ವ ಶೋಭೆ ಸೌಂದರ್ಯಗಳನ್ನು ತಂದುಕೊಟ್ಟಿದ್ದವು. ಅಲ್ಲಿ ಬಿಲ್ವ, ಕಪಿತ್ಥ, ಜಂಬೀರ, ಭಲ್ಲಾತಕ ಮುಂತಾದ ಮರಗಳಿದ್ದವು. ಮತ್ತೇರಿದ ಭ್ರಮರಗಳು ಮಧುಪಾನ ಮಾಡಿ ಕಲರವಗೈಯುವ ಪಕ್ಷಿಗಳೊಂದಿಗೆ ನಿನದಿಸುತ್ತಿದ್ದವು. ಅವುಗಳ ಗಾನ ಬಹಳ ಇಂಪಾಗಿರುತ್ತಿತ್ತು. ಸರೋವರವು ಹಂಸಗಳು, ಕಾರಂಡಬಗಳು, ಚಕ್ರವಾಕಗಳು, ಕೊಕ್ಕರೆಗಳು, ನೀರ್ಕೋಳಿಗಳು, ದಾತ್ಯೂಹಗಳು, ಕೋಯಷ್ಟಿಗಳು ಮತ್ತು ಇತರ ಚಿಲಿಪಿಲಿಗುಟ್ಟುವ ಪಕ್ಷಿಗಳಿಂದ ಕೂಡಿರುತ್ತಿತ್ತು. ಮೀನುಗಳು ಮತ್ತು ಆಮೆಗಳ ತಳಮಳದ ಚಲನವಲನದಿಂದಾಗಿ ನೀರು ಕಮಲಪುಷ್ಪಗಳಿಂದ ಉದುರಿದ ಪರಾಗಗಳಿಂದ ಅಲಂಕೃತವಾಗಿರುತ್ತಿತ್ತು. ಸರೋವರವು ಕದಂಬ ಪುಷ್ಪ, ವೇತಸ ಪುಷ್ಪ, ನಳ, ನೀಪ,
ವಂಜುಳಕ, ಕುಂದ, ಕುರುಬಕ, ಅಶೋಕ, ಶಿರೀಷ, ಕೂಟಜ, ಇಂಗುದ, ಕುಬ್ಜಕ, ಸ್ವರ್ಣಯೂಥಿ, ನಾಗ, ಪುನ್ನಾಗ, ಜಾತಿ, ಮಲ್ಲಿಕ, ಶತಪತ್ರ, ಜಾಲಕ ಮತ್ತು ಮಾಧವೀಲತೆಗಳಿಂದ ಆವರಣಗೊಂಡಿತ್ತು. ದಂಡೆಗಳು ಸರ್ವ ಋತುಗಳಲ್ಲೂ ಫಲಪುಷ್ಪಗಳನ್ನು ನೀಡುವ ವೈವಿಧ್ಯಮಯ ವೃಕ್ಷಗಳಿಂದ ಸಮೃದ್ಧವಾಗಿ ಸುತ್ತುವರಿಯಲ್ಪಟ್ಟಿದ್ದವು. ಹೀಗೆ ಇಡೀ ಪರ್ವತವು ವೈಭವಯುತವಾಗಿ ಅಲಂಕೃತವಾಗಿತ್ತು. ತ್ರಿಕೂಟ ಪರ್ವತದ ತಪ್ಪಲಿನ ಅರಣ್ಯ ನಿವಾಸಿಯಾದ ಆನೆಗಳ ನಾಯಕ ಗಜೇಂದ್ರನು ಒಮ್ಮೆ ಹೆಣ್ಣಾನೆಗಳಿಂದ ಕೂಡಿ ಸರೋವರದತ್ತ ನಡೆದನು. ಅವನು ಚುಚ್ಚುವ ಮುಳ್ಳನ್ನು ಲೆಕ್ಕಿಸದೆ ಗಿಡ, ಮರ, ಬಳ್ಳಿ, ಹೂ, ಪೊದೆಗಳನ್ನು ಕಿತ್ತೆಸೆದನು. ಗಜೇಂದ್ರನು ಬರುತ್ತಿರುವಂತಹ ಶಬ್ದವನ್ನು ಕೇಳಿದಾಗ ಇತರ ಎಲ್ಲ ಪ್ರಾಣಿಗಳು ಭೀತಿಯಿಂದ ಪಲಾಯನಗೈದವು. ಹೆಣ್ಣಾನೆಗಳೂ ಸೇರಿದಂತೆ ಗುಂಪಿನ ಇತರ ಆನೆಗಳಿಂದ ಸುತ್ತುವರಿದು ಮರಿಯಾನೆಗಳಿಂದ ಹಿಂಬಾಲಿಸಲ್ಪಟ್ಟ ಆನೆಗಳ ನಾಯಕ ಗಜಪತಿಯು ತನ್ನ ದೇಹಭಾರದಿಂದಾಗಿ ತ್ರಿಕುಟ ಪರ್ವತವು ಸರ್ವಾಂಗ ಕಂಪಿಸುವಂತೆ ಮಾಡಿದನು. ಅವನು ಬೆವರುತ್ತಿದ್ದನು. ಅವನ ದೃಷ್ಟಿಯು ಮದೋನ್ಮತ್ತವಾಗಿತ್ತು. ಬಾಯಾರಿಕೆಯಿಂದ ಬಳಲಿದ ತನ್ನ ಸಹಚರರೊಂದಿಗೆ ಒಡಗೂಡಿದ ಗಜಪತಿಯು ಶೀಘ್ರದಲ್ಲೇ ಸರೋವರದ ದಂಡೆಗೆ ಬಂದನು. ಗಜೇಂದ್ರನು ಸರೋವರದೊಳಕ್ಕೆ ಇಳಿದು ಚೆನ್ನಾಗಿ ಸ್ನಾನ ಮಾಡಿದನು. ಅವನ ಆಯಾಸವು ಪರಿಹಾರವಾಯಿತು. ಅನಂತರ ತನ್ನ ಸೊಂಡಿಲಿನ ನೆರವಿನಿಂದ ಅಮೃತ ಸಮಾನವಾದ ಕಮಲ ಮತ್ತು ನೈದಿಲೆ ಪುಷ್ಪ ಪರಾಗಗಳಿಂದ ಮಿಶ್ರಿತವಾದ ಶುಭ್ರ ಶೀತಲ ಜಲವನ್ನು ಸಂಪೂರ್ಣ ತೃಪ್ತಿಯಾಗುವವರೆಗೆ ಪಾನ ಮಾಡಿದನು. ಆಧ್ಯಾತ್ಮಿಕ ಜ್ಞಾನವಿಲ್ಲದ ತನ್ನ ಕುಟುಂಬದವರನ್ನು ಅತಿಯಾಗಿ ಹಚ್ಚಿಕೊಂಡ ಮಾನವನಂತೆ ಗಜೇಂದ್ರನು ಶ್ರೀಕೃಷ್ಣನ ಬಹಿರಂಗ ಶಕ್ತಿಯಿಂದ ಭ್ರಮಿತನಾಗಿ ನೀರಿನಲ್ಲಿ ಸಂತೋಷದಿಂದ ಕಾಲ ಕಳೆದನು. ಆಗ ದೈವೇಚ್ಛೆಯಂತೆ ಪರಾಕ್ರಮಿಯಾದ ಮೊಸಳೆಯೊಂದು ಕೋಪಗೊಂಡು ಆನೆಯ ಮೇಲೆ ಆಕ್ರಮಣ ಮಾಡಿತು. ಆನೆಯ ಕಾಲನ್ನು ನೀರಿನೊಳಗೆ ಕಚ್ಚಿ ಹಿಡಿಯಿತು. ಗಜಪತಿಯೂ ನಿಜವಾಗಿ ಪರಾಕ್ರಮಿ. ದೈವನಿಯಾಮಕವಾದ ಈ ಆಪತ್ತಿನಿಂದ ಬಿಡುಗಡೆ ಹೊಂದಲು ಗಜಪತಿಯು ತನ್ನೆಲ್ಲ ಶಕ್ತಿಯನ್ನು ಒಗ್ಗೂಡಿಸಿ ಪ್ರಯತ್ನಿಸಿದನು. ಅನಂತರ ಗಜಪತಿಯು ಸಂಕಷ್ಟದಲ್ಲಿರುವುದನ್ನು ಕಂಡು ಅವನ ಪತ್ನಿಯರು ಶೋಕತಪ್ತರಾಗಿ ಅಳಲಾರಂಭಿಸಿದರು. ಇತರ ಸಹಚರ ಆನೆಗಳು ಗಜೇಂದ್ರನಿಗೆ ಸಹಾಯ ಮಾಡಲು ಇಚ್ಛಿಸಿದವು. ಆದರೆ ಮೊಸಳೆಯ ದೈತ್ಯ ಶಕ್ತಿಯಿಂದಾಗಿ ಹಿಂದಿನಿಂದ ಹಿಡಿದೆಳೆದು ಅವನನ್ನು ರಕ್ಷಿಸಲು ಆಗಲಿಲ್ಲ. ಗಜೇಂದ್ರ ಮತ್ತು ಮೊಸಳೆಯು ಪರಸ್ಪರ ನೀರಿನಿಂದ ಹೊರಕ್ಕೆ ಮತ್ತು ಒಳಕ್ಕೆ ಎಳೆದಾಡುತ್ತಾ ಬಹಳ ಕಾಲ ಹೋರಾಡಿದವು. ಇವರಿಬ್ಬರ ಕಾದಾಟವನ್ನು ಕಂಡು ದೇವತೆಗಳೂ ಆಶ್ಚರ್ಯಚಕಿತರಾದರು. ಕ್ರಮೇಣವಾಗಿ ಗಜೇಂದ್ರನ ಮಾನಸಿಕ, ದೈಹಿಕ ಹಾಗೂ ಇಂದ್ರಿಯ ಶಕ್ತಿಯು ಕುಗ್ಗಿತು. ತದ್ವಿರುದ್ಧವಾಗಿ ಜಲಚರನಾದ ಮೊಸಳೆಯ ಉತ್ಸಾಹ, ದೈಹಿಕ ಶಕ್ತಿ ಮತ್ತು ಇಂದ್ರಿಯ ಶಕ್ತಿಗಳು ವೃದ್ಧಿಸಿದವು. ಗಜೇಂದ್ರ ಮತ್ತು ಮೊಸಳೆಯ ನಡುವಣ ಹೋರಾಟದಲ್ಲಿ ಪ್ರಮುಖ ವ್ಯತ್ಯಾಸವೇನೆಂದರೆ, ಆನೆಯು ಅತ್ಯಂತ ಪರಾಕ್ರಮಿಯಾದರೂ ಅದು ತನಗೆ ಅನ್ಯವಾದ ನೆಲೆಯಾದ ನೀರಿನಲ್ಲಿತ್ತು. ಗಜೇಂದ್ರನಿಗೆ ಸರಿಯಾಗಿ ಆಹಾರ ದೊರಕುತ್ತಿರಲಿಲ್ಲ. ಹೀಗಾಗಿ ಅವನ ದೈಹಿಕ ಶಕ್ತಿಯು ಕುಂದಿತು. ದೈಹಿಕ ಶಕ್ತಿಯು ಕುಂದಿದ ಕಾರಣ ಮನಸ್ಸು ದುರ್ಬಲವಾಯಿತು. ಇಂದ್ರಿಯಗಳೂ ದುರ್ಬಲವಾದವು. ಮೊಸಳೆಯು ಜಲಚರ ಪ್ರಾಣಿಯಾದ್ದರಿಂದ ಅದಕ್ಕೆ ಏನೂ ತೊಂದರೆ ಉಂಟಾಗಲಿಲ್ಲ. ಮೊಸಳೆಗೆ ಆಹಾರ ದೊರೆಯುತ್ತಿತ್ತು. ಹೀಗಾಗಿ ಅದರ ಮನೋಬಲ ಹೆಚ್ಚುತ್ತಿತ್ತು. ಇಂದ್ರಿಯಗಳೂ ಚುರುಕಾಗುತ್ತಿದ್ದವು. ಹೀಗೆ ಗಜೇಂದ್ರನ ಬಲ ಕುಗ್ಗಿದಂತೆ ಮೊಸಳೆ ಹೆಚ್ಚು ಹೆಚ್ಚು ಬಲಶಾಲಿಯಾಗುತ್ತಿತ್ತು. ದೈವ ಇಚ್ಛೆಯಿಂದಾಗಿ ತಾನು ಮೊಸಳೆಯ ಕ್ರೂರ ಮುಷ್ಟಿಯಲ್ಲಿ ಸಿಲುಕಿ ಬಿದ್ದಿರುವುದು ಗಜೇಂದ್ರನ ಅರಿವಿಗೆ ಬಂದಿತು. ಸಶರೀರನಾಗಿದ್ದು ಅಸಹಾಯಕ ಸನ್ನಿವೇಶದಿಂದಾಗಿ ತನ್ನನ್ನು ತಾನು ಪಾರು ಮಾಡಿಕೊಳ್ಳಲು ದಾರಿಗಾಣದೆ ಹೋದ ಅವನು ಪ್ರಾಣಭೀತಿಯಿಂದ ತತ್ತರಿಸಿ ಹೋದನು. ಸುದೀರ್ಘವಾಗಿ ಆಲೋಚಿಸಿದ ಗಜೇಂದ್ರನು ಒಂದು ನಿರ್ಧಾರಕ್ಕೆ ಬಂದನು. ನನ್ನ ಮಿತ್ರರೂ ಬಂಧುಗಳೂ ಆದ ಇತರ ಆನೆಗಳಿಂದ ನನ್ನನ್ನು ಈ ಸ್ಥಿತಿಯಿಂದ ಪಾರು ಮಾಡಲು ಸಾಧ್ಯವಾಗಲಿಲ್ಲ. ಹೀಗಿರುವಾಗ ಇನ್ನು ಇತರರ ಬಗ್ಗೆ ಹೇಳುವುದೇನಿದೆ? ಅವರೂ ಅಸಹಾಯಕರು. ಭಗವಂತನ ಇಚ್ಛೆಯಿಂದಾಗಿಯೇ ನನ್ನ ಮೇಲೆ ಈ ಮೊಸಳೆಯು ಆಕ್ರಮಣ ನಡೆಸಿದೆ. ಆದ್ದರಿಂದ ನಾನು ದೇವೋತ್ತಮ ಪರಮಪುರುಷನಲ್ಲಿ ಆಶ್ರಯವನ್ನು ಪಡೆಯುತ್ತೇನೆ. ಅವನು ಮಹಾನುಭಾವರೂ ಸೇರಿದಂತೆ ಎಲ್ಲರಿಗೂ ಸದಾ ಆಶ್ರಯದಾತನು. ಐಹಿಕ ಪ್ರಪಂಚವನ್ನು ಪದಂ ಪದಂ ಯದ್ ವಿಪದಾಂ ಎಂದು ವರ್ಣಿಸಲಾಗಿದೆ. ಅಂದರೆ ಹೆಜ್ಜೆ ಹೆಜ್ಜೆಗೂ ಅಪಾಯ ಎದುರಾಗುತ್ತದೆ. ಐಹಿಕ ಪ್ರಪಂಚದಲ್ಲಿ ತಾನು ಸುಖಿಯಾಗಿದ್ದೇನೆ ಎಂದು ಮೂರ್ಖನಾದವನು ಮಾತ್ರ ತಪ್ಪಾಗಿ ಗ್ರಹಿಸುತ್ತಾನೆ. ವಾಸ್ತವವಾಗಿ ಅವನು ಸುಖಿಯಾಗಿಲ್ಲ. ಆ ರೀತಿ ಯೋಚಿಸುವವರು ಭ್ರಮಿಷ್ಠರು ಅಥವಾ ಮಾಯೆಯ ಪ್ರಭಾವಕ್ಕೆ ಸಿಲುಕಿದವರು. ಪ್ರತಿ ಹೆಜ್ಜೆಗೂ ಅಪಾಯ ಕಾದಿದೆ. ಆಧುನಿಕ ನಾಗರಿಕತೆಯಲ್ಲಿ ಮಾನವ ಜೀವಿಗಳು ವಾಸಿಸಲು ಅಚ್ಚುಕಟ್ಟಾದ ಮನೆ ಮತ್ತು ಇತರ ವಿಷಯ ವಸ್ತುಗಳು ಇದ್ದರೆ ತಾವು ಸುಖಿಗಳು ಎಂದು ಭಾವಿಸುತ್ತಾರೆ. ಆದರೆ ಈ ಐಹಿಕ ಪ್ರಪಂಚವು ಸಂತಸದಾಯಕ ಸ್ಥಳ ಎಂದು ನಾವು ಭಾವಿಸಿದ್ದಲ್ಲಿ ಅದು ನಮ್ಮ ಅಜ್ಞಾನವನ್ನು ತೋರಿಸುತ್ತದೆ. ನಿಜವಾದ ತಿಳುವಳಿಕೆ ಎಂದರೆ
ಐಹಿಕ ಪ್ರಪಂಚವು ಅಪಾಯಗಳಿಂದ ತುಂಬಿ ಹೋಗಿದೆ. ನಮ್ಮ ಬುದ್ಧಿಗೆ ಎಟುಕಿದಷ್ಟು ನಾವು ಹೋರಾಟ ಮಾಡಿ ಅಸ್ತಿತ್ವದಲ್ಲಿರಲು ಪ್ರಯತ್ನಿಸಬಹುದು, ಸಂರಕ್ಷಣೆಗೆ ಪ್ರಯತ್ನಿಸಬಹುದು. ಆದರೆ ಅಂತಿಮವಾಗಿ ದೇವೋತ್ತಮ ಪರಮಪುರುಷ ಶ್ರೀಕೃಷ್ಣನು ನಮ್ಮನ್ನು ಅಪಾಯಗಳಿಂದ ಪಾರು ಮಾಡಬೇಕು. ಇಲ್ಲವಾದಲ್ಲಿ ನಮ್ಮೆಲ್ಲ ಪ್ರಯತ್ನವೂ ವ್ಯರ್ಥ. ಗಜೇಂದ್ರ ಮೋಕ್ಷದ ಉಳಿದ ಭಾಗವನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.